ಇನ್ನು ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ. ಭಾರತ ಪಾಕ್ ಸಮರ ನಿಲ್ಲಿಸಿದ್ದ ಬಗ್ಗೆ ಟ್ರಂಪ್ ಪುನರುಚ್ಚಾರವನ್ನ ಮಾಡಿದ್ದಾರೆ. ಭಾರತ ಪಾಕ್ ಸಮರ ನಿಲ್ಲಿಸಿದ್ದ ಬಗ್ಗೆ ಟ್ರಂಪ್ ಮತ್ತೆ ಹೇಳಿರುವಂತದ್ದು ಭಾರತ ಪಾಕ್ ನಡುವಿನ ಸಂಭಾವ್ಯ ಅಣು ಯುದ್ಧ ತಪ್ಪಿಸಿದ್ದೇನೆ. ಸಂಭಾವ್ಯ ಅಣು ಯುದ್ಧ ನಿಲ್ಲಿಸಿ 10 ಮಿಲಿಯನ್ ಜನರ ಜೀವವನ್ನ ಉಳಿಸಿದ್ದೇನೆ. ನಾನು ಮೊಬೈಲ್ ಶಾಂತಿ ಪ್ರಶಸ್ತಿ ಪಡೆಯಲು ಅರ್ಹ ಅಂತ ಇದೀಗ ಟ್ರಂಪ್ ಹೇಳಿದ್ದಾರೆ. ಮತ್ತೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಗ್ಗೆ ಅಧ್ಯಕ್ಷ ಟ್ರಂಪ್ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಯುದ್ಧ ಅತಿರೇಕಕ್ಕೆ ಹೋಗಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತ ಸಮರವನ್ನ ಸಾರಿ ತನ್ನ ಶಕ್ತಿಯನ್ನ ತೋರಿಸಿತ್ತು. ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಭಾರತ ಹಾಗೂ ಪಾಕಿಸ್ತಾನದ ಯುದ್ಧ ನಿಲ್ಲೋದಕ್ಕೆ ಕಾರಣ ನಾನೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಸಮಯದಲ್ಲೂ ಕೂಡ ಭಾರತ ಕರೆಕ್ಟ್ ಆಗಿ ತಿರುಗೇಟನ್ನ ಕೊಟ್ಟಿತ್ತು ಟ್ರಂಪ್ ಅವ್ರಿಗೂ ಕೂಡ. ಆದ್ರೆ ಇದೀಗ ಅದೇ ವಿಚಾರವನ್ನ ಪುನರುಚ್ಚಾರ ಮಾಡಿರುವಂತದ್ದು. ಭಾರತ ಹಾಗೂ ಪಾಕ್ ಸಮರ ನಿಲ್ಲಿಸಿದ್ದು ನಾನೇ, ಇದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತೆ ಹೇಳಿದ್ದಾರೆ. ಮುಖಾಂತರ ಒಂದು ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದಕ್ಕೆ ನಾನು ಅರ್ಹ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತದ್ದು. ಎರಡು ದೇಶಗಳ ನಡುವೆ ನಾನು ಯುದ್ಧವನ್ನ ತಪ್ಪಿಸಿದ್ದೇನೆ. ಆಗ್ತಾ ಇದ್ದಂತ ಅಣು ಬಾಂಬ್ ಯುದ್ಧವನ್ನ ನಾನು ತಪ್ಪಿಸಿದ್ದೇನೆ. ಹಾಗಾಗಿ 10 ಮಿಲಿಯನ್ ಜನರು ಉಳ್ಕೊಂಡಿದ್ರು. ಯಾವುದೇ ರೀತಿಯಾದಂತ ತೊಂದರೆ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ನಾನು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಅರ್ಹ ಅಂತ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಈ ಮುಖಾಂತರ ಮತ್ತೆ ಪುನರುಚ್ಚಾರವನ್ನ ಮಾಡ್ತಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಯುದ್ಧವನ್ನ ತಡೆದಿದ್ದು ನಾನೇ ಅಂತ.